ನಮಸ್ಕಾರ ವೀಕ್ಷಕರೇ. 2019 ವ್ಲಾಗ್ಸ್ ಸಿರಿ 2019 ವ್ಲಾಗ್ಸಿಂದ ನೋಡ್ರಿ, ಇದು ನಾನು ಕೂಡ್ಲಿಗಿಯಿಂದ ಮದುವೆ ಮುಗಿಸ್ಕೊಂಡು ಬಸ್ನಲ್ಲಿ ಬರಬೇಕಾದ್ರೆ ಈ ಕೆರೆ ಎಲ್ಲ ಇತ್ತು. ಇಷ್ಟು ಚೆನ್ನಾಗಿದೆಯಲ್ಲ, ನಾನು ಯಾವಾಗಲೂ ಒಂದ್ಸಲ ನೋಡಿದೆ. ಈ ಕಡೆ ಎಲ್ಲ ತುಂಬ ಬರಗಾಲ ಇರೋದು ಯಾವಾಗಲೂ. ಈಗ ಇಲ್ಲಿ ಎಲ್ಲ ನೀರಿನ ಅನುಕೂಲ ಎಷ್ಟಿದೆ ಅಂದರೆ ತುಂಬ ಚೆನ್ನಾಗಿದೆ. ಅದಕ್ಕೆ ನನಗೆ ವಿಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಬಸ್ನಲ್ಲಿ ಬರಬೇಕಾದ್ರೆ. ಈ ಕೆರೆ ತುಂಗಭದ್ರಾ ನೀರು ಪೈಪ್ಲೈನ್ ಮಾಡಿ ಇಲ್ಲಿಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಈಗ ನೋಡಿ, ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ಆ ಕಡೆ ನೀರಿಂದ. ಪಾಪ ಈ ಕಡೆ ಜನ ತುಂಬ ಬರಗಾಲ ಬಂದು ಬೇಸಿಗೆ ಬಂತು ಅಂದರೆ ನೀರಿಗೆ ತುಂಬ ತೊಂದರೆ ಆಗ್ತಿತ್ತು. ಇವಾಗ ನೋಡೋಕೆ ತುಂಬ ಖುಷಿ ಆಯಿತು ನನಗೆ. ಅದಕ್ಕೆ ವಿಡಿಯೋ ಮಾಡಬೇಕು ಅನ್ನಿಸ್ತು, ನಿಮಗೆಲ್ಲ ಹೇಳಬೇಕು, ತೋರಿಸ್ಬೇಕು ಅನ್ನಿಸ್ತು. ಮಾಡಿಕೊಂಡು ಚಾನಲ್ಗೆ ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಬ್ ಮಾಡಿ, ನನ್ನ ಚಾನಲ್ನ ಎಂಡಿಂಗ್ವರೆಗೂ ನೋಡಿ ಪ್ಲೀಸ್. ನೋಡಿ, ನೀರಿನ ಅನುಕೂಲ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಜೋಳ ಅಲ್ಲೇ ಕುಯ್ದಿದ್ದಾರೆ. ಉಳಿದಿದ್ದನ್ನು ಇದನ್ನೆಲ್ಲ ಒಲೆಗೆ ಅಥವಾ ದನಗಳಿಗೆ ಹಾಕ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಎಲ್ಲ. ಈ ಕಡೆ ಎಲ್ಲ ಒತ್ತಿ ಬೆಳೆತಿದ್ದಾರೆ. ಈಗ ಪೈಪ್ಲೈನಲ್ಲಿ ನೀರನ್ನ ಎಲ್ಲ ಬೋರ್ ಮಾಡ್ಕೊಂಡಿದ್ದಾರೆ. ಆ ನೀರು ಬಂದಿರೋದ್ರಿಂದ, ಈ ಕಡೆಯಿಂದ ತುಂಗಭದ್ರಾ ನೀರು ಅಲ್ಲಿ ಕೆರೆಗೆ ತುಂಬಿರೋದ್ರಿಂದ ಈಗ ಬೋರ್ ಹೊಡ್ಸಿದ್ರು ಸಹ ನೀರು ಚೆನ್ನಾಗಿ ಬರ್ತಾಯಿತ್ತಂತೆ. ನಾನೆಲ್ಲ ತಿಳ್ಕೊಂಡೆ ಅಂತ ಹೇಳಿದ್ರು. ಈ ಕಡೆ ಬೋರ್ ಹಾಕಿಸ್ಕೊಂಡಿದ್ದಾರೆ ಅಂತಂದರೆ, ಬೋರಲ್ಲಿ ನೀರು ಬರ್ತಿರ್ಲಿಲ್ವಲ್ಲ ಅಂತ ಕೇಳಿದ್ರೆ, ಈಗ ಕೆರೆ ತುಂಬಿರೋದ್ರಿಂದ ಎಲ್ಲ ಕಡೆ ಬೋರ್ ಹಾಕಿಸ್ಕೊಂಡು ಬೆಳೆ ಬೆಳ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಬೇಸಿಗೆ ಕಾಲದ ಬೆಳೆ ಇದೆಲ್ಲ. ಅವರೆಕಾಯಿ ಎಲ್ಲ ಕೂಡ್ಲಿಗಿಯಿಂದ ಬರುವಾಗ, ಕೂಡ್ಲಿಗೆಯಿಂದ ಬರಬೇಕಾದ್ರೆ ನಾನು ವಿಡಿಯೋ ತಗೊಂಡ್ರಿ. ಇದೆಲ್ಲ ನೀರಿನ ಕೊಟ್ಟೂರು ಕೂಡ್ಲಿಗಿ. ಗಾಣಿಗಟ್ಟೆಗೆ ಮದುವೆಗೆ ಹೋಗಿದ್ನಲ್ಲ, ಗಾಣಿಗಟ್ಟೆ ಕೊಟ್ಟೂರು ಕೂಡ್ಲಿಗಿಲಿ ಇರೋದು. ಅಲ್ಲಿಂದ ಬರಬೇಕಾದ್ರೆ ಬಸ್ನಲ್ಲಿ ಚನ್ನಗಿರಿ ಕಡೆ ಬರಬೇಕಾದ್ರೆ, ನಾನು ಭದ್ರಾವತಿ ನಮ್ಮೂರು, ಭದ್ರಾವತಿಗೆ ಬರಬೇಕಾದ್ರೆ ವಿಡಿಯೋ ತಗೊಂಡಿರೋದು ನಾನು ಬಸ್ನಲ್ಲಿ. ಹಳ್ಳಿಗಳು, ಮಧ್ಯದಲ್ಲಿ ಹಳ್ಳಿಗಳು, ಉಳಿದಂತೆ ತೋಟ, ತೆಂಗಿನ ತೋಟ, ಅವರೆಕಾಯಿ ಏನೋ ಹಾಕಿದ್ದಾರೆ, ಬೆಳೆ ಏನೋ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಊರಿನಲ್ಲಿ. ಕುಡಿಯೋಕ್ಕೆಲ್ಲ ಏನು ತೊಂದರೆ ಇಲ್ಲ ಇವಾಗ. ನಾನು ಆ ಗಾಣಿಗಟ್ಟೆ ಅಂತೆಲ್ಲ ಹೋಗಿದ್ನಲ್ಲ, ಅದು ತುಂಬ ಮುಂಚೆ ಎಲ್ಲ ತುಂಬ ಪ್ರಾಬ್ಲಮ್ ಇತ್ತು ನೀರಿಗೆ. ಇವಾಗ ನೀರು ತುಂಬ ಸುರಿದೋಗ್ತಾ ಇರ್ತವೆ. ನಾನು ನೋಡಿದ್ನಲ್ಲ, ಅಲ್ಲಿ ತುಂಬ ಚೆನ್ನಾಗಿದೆ ಚೌಟ್ರಿಗಳೆಲ್ಲ. ಕೂಡ್ಲಿಗಿ, ಕೊಟ್ಟೂರು, ದುರ್ಗ, ಬಳ್ಳಾರಿ ಅಂದರೆ ನೀರಿನ ಪ್ರಾಬ್ಲಮ್ ಇತ್ತು. ಇವಾಗ ಅದು ಮಲೆನಾಡು ಥರ ಆಗೋಗಿದೆ. ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಸಂತೋಷ ಆಗುತ್ತೆ. ಆ ಕಡೆ ಜನಗಳು ಪಾಪ ತುಂಬ ನೀರಿಗೆ ಸಫರ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.